ಅದೇ ನಿಮ್ಮ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇಲ್ಲ. ಈಗ ಬಿಜೆಪಿಯವರು ಸಿನಿಮಾಗಳ ಮೂಲಕ ಜನರನ್ನ ಓಲೈಸುವ ಹೊಸ ಪ್ರಚಾರನ ಶುರು ಮಾಡಿದ್ದಾರೆ. ನೀವು ಅದನ್ನ ಬಳಸ್ಕೊಂತಾ ಇಲ್ಲ. ನೀವು ಅದೇ ಮಾದರಿ ಸಿನಿಮಾ ಮಾಡಿ ಜನರನ್ನ ರೀಚ್ ಆಗಿ ಅಂತ ಹೇಳ್ತಾ ಇದ್ದಾರೆ. ಯಾವ್ದು ಅವ್ರದೊಂದು ವರ್ಷನ್ ಇದೆ, ಅರ್ಥ ನೀವು ಒಂದು ವರ್ಷನ್ ನಲ್ಲಿ ಮಾಡಿ ಜನಕ್ಕೆ ಗೊತ್ತಾಗ್ಲಿ ಅಂತ. ನಮ್ಮ ನಾಯಕ ರಾಹುಲ್ ಗಾಂಧಿ ಅವರು ಹಾ. ಅಲ್ವಾ, ಅವ್ರು ಯಾವ ಕುಟುಂಬದವರು? ರಾಹುಲ್ ಗಾಂಧಿ ಅವರು ಅವರ ತಂದೆ ಈ ದೇಶದ ಪ್ರಧಾನಿಯಾಗಿತ್ತು, ಅವರ ಅಜ್ಜಿ ಈ ದೇಶದ ಪ್ರಧಾನಮಂತ್ರಿ, ಅವರ ಅಜ್ಜಿಯ ತಂದೆ ಈ ದೇಶದ ಪ್ರಧಾನಮಂತ್ರಿ, ಅವರ ತಂದೆ ಈ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಜೀವನ ಮನುಪಾಗಿಟ್ಟುಕೊಂಡು ಆನಂದ ಭವನ್ ಎಂಬ ಅವರ ಅತ್ಯಂತ ದೊಡ್ಡ ಆಸ್ತಿಯನ್ನು ಇವತ್ತು ದೇಶಕ್ಕಾಗಿ ಬರೆದು ಕೊಟ್ಟವರು. ಜವಾಹರ್ಲಾಲ್ ನೆಹರೂರವರು ಅವರು ಕಲ್ತದ್ದು ಕೇಂಬ್ರಿಡ್ಜ್ ಯೂನಿವರ್ಸಿಟಿ, ಅವತ್ತು ಬ್ಯಾರಿಸ್ಟರ್ ಆಗಿ, ಇವತ್ತಲ್ಲ. ಅವತ್ತಿನ ಡ್ರೆಸ್ ಸ್ಟೈಲ್ ಹೇಗಿದೆ, ಇವತ್ತಿನ ನಮ್ಮ ಊರಲ್ಲಿ ಆಗುವ ರಾಜರ ಥರ ಡ್ರೆಸ್ ಸ್ಟೈಲ್ ಇದೆ. ಅಷ್ಟು ಅಗರ್ಭ ಶ್ರೀಮಂತ. ಅವರಿಗೆ ಕಲಿಸ್ಲಿಕ್ಕೆ ಟೀಚರ್ ಇಂಗ್ಲೀಷ್ ಮನೆಗೆ ಬರ್ತಿದ್ರು, ಫಾರಿನ್ ಟೀಚರ್ಸ್. ಅಂಥವ್ರು ಈ ದೇಶಕ್ಕೆ ಬೇಕಾಗಿ ಹೋರಾಟ ಮಾಡಿಕೊಂಡು ರಸ್ತೆ ಬದಿಯಲ್ಲಿ ಮಲಗಿಕೊಂಡು ಅವ್ರ ಜೀವನವನ್ನು ಕಳೆದರು. ಯಾಕೆ? ಈ ದೇಶಕ್ಕಾಗಿ. ಅಂಥ ಒಂದು ಕುಟುಂಬದಿಂದ ಬಂದಂಥ ಇವತ್ತು ಇದಾಗಿದೆ. ಅವರು ಈ ರೀತಿಯ ನಾಟಕ ಆಡಿಕೊಂಡು ಚೀಪ್ ಪೊಲಿಟಿಕ್ಸ್ ಮಾಡಿಕೊಂಡು ಹೋಗುವಂಥ ವ್ಯಕ್ತಿತ್ವರಲ್ಲ. ಅವರು ಮಾಡೋದು ಕೂಡ ಇಲ್ಲ, ಅಂಥ ಒಂದು ಗಣನೆಗೆ ಕೂಡ ತಗೊಳ್ಳೋದಿಲ್ಲ. ಇದೇ ನಮ್ಮ ಇದರಿಂದಾಗಿ. ಅದಕ್ಕಾಗಿ ಗಾಂಧಿ ಕುಟುಂಬವನ್ನು ಇವತ್ತು ದೂರ ಮಾಡಲಿಕ್ಕೆ ಇವತ್ತಲ್ಲ ನಾಳೆ ರಾಹುಲ್ ಗಾಂಧಿ ಈ ದೇಶದ ಪ್ರಧಾನಮಂತ್ರಿ ಆಗಿಯೇ ಆಗ್ತಾರೆ. ಗಾಂಧಿ ಕುಟುಂಬವನ್ನು ಭಾರತ ಮಣ್ಣಿನಿಂದ ದೂರ ಮಾಡಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಯಾಕೆಂತ ಹೇಳಿದರೆ, ಉತ್ತರ ನಾವು ಸಣ್ಣದಿರುವಾಗ, ನೀವು ಕೂಡ ಸಣ್ಣದಿರುವಾಗ, ಉತ್ತರ ಭಾರತದ ಯಾವಾಗಲೂ ಕೂಡ ಇವತ್ತು ಸಮಸ್ಯೆ. ಖಾಲಿಸ್ತಾನ್ ಅಂತ ಹೇಳಿಕೊಂಡು ಆವಾಗ ಕೊಳ್ಳುವಂಥ ಪರಿಸ್ಥಿತಿ ಅಲ್ವಾ? ಹೌದು. ಎಲ್ಲಿ ಕೂಡ ಶಾಂತಿ ಅಂತ ಇರಲಿಲ್ಲ. ಉತ್ತರ ಭಾರತದಲ್ಲಿ ಶಾಂತಿ ನೆಲೆಸಬೇಕಂತೇಳಿ ಇಂದಿರಾ ಗಾಂಧಿಯವರು ತಗೊಂಡಿಟ್ಟ ತೀರ್ಮಾನವೇ ಇವತ್ತು ಅವರನ್ನು ಗುಂಡಿಕ್ಕಿ ಕೊಲ್ದು ಅವರ ರಕ್ತ ಉತ್ತರ ಭಾರತದ ದೇಶದಲ್ಲಿ ಹೊತ್ತಿದೆ. ಉತ್ತರ ಭಾರತದಲ್ಲಿ ಮಣ್ಣಿನಲ್ಲಿ ಬೆರೆತುಕೊಂಡಿದೆ, ಅವರ ರಕ್ತ ಬೆರೆತುಕೊಂಡಿದೆ. ಹಿಂದೆ ದಕ್ಷಿಣ ಭಾರತದಲ್ಲಿ ನಮಗೆ ಶಾಂತಿ ಇತ್ತ? LTT, ತಮಿಳ್ನಾಡು, ಅಲ್ಲಿ ಇಲ್ಲಿ ಪ್ರತಿಯೊಂದು ದಿವಸ ಕೂಡ ಅಲ್ಲಿ ಬಾಂಬ್ ಆಯಿತು, ಇಲ್ಲಿ ಬಾಂಬ್ ಆಯಿತು, ಇಲ್ಲಿ ಸತ್ತು, ಅಲ್ಲಿ ಸತ್ತು ಅಂತೇಳಿ. ದಕ್ಷಿಣ ಭಾರತದಲ್ಲಿ ಇವತ್ತು ಶಾಂತಿ ನೆಲೆಸಬೇಕಂತೇಳಿ ರಾಜೀವ್ ಗಾಂಧಿ ದಿಟ್ಟವಾದ ಕ್ರಮ ತಗೊಂಡ ಕಾರಣವೇ ಇವತ್ತು ರಾಹುಲ್ ಗಾಂಧಿಯನ್ನು ಅಲ್ಲಿ ಪ್ರಾಣ ತೆತ್ತರು. ಆದ ಕಾರಣ ದಕ್ಷಿಣ ಭಾರತದಲ್ಲಿ ನಮ್ಮ ರಾಜೀವ್ ಗಾಂಧಿಯವರ ರಕ್ತ ಇವತ್ತು ಭಾರತದ ಮಣ್ಣಿನಲ್ಲಿದೆ. ಆದ ಕಾರಣ ಭಾರತ ಮಣ್ಣಿನಿಂದ ದೂರ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಉತ್ತರ ಭಾರತದಲ್ಲಿ ಮತ್ತು ದಕ್ಷಿಣ ಭಾರತದಲ್ಲಿ ನಾವು ಶಾಂತಿಯಿಂದ ಜೀವನ ಮಾಡೋದಾದರೆ ಅದು ಇಂದಿರಾ ಗಾಂಧಿಯ ಜೀವ ತ್ಯಾಗ ಮತ್ತು ರಾಜೀವ್ ಗಾಂಧಿಯವರ ಜೀವ ತ್ಯಾಗ ಬಲಿದಾನ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು.